Hi my dear students, welcome back to my channel. So this video is specially dedicated for class 8 students. So class 8 students ಗೆ ಈಗ ನಿಮಗೆ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಇರೋದ್ರಿಂದ ಸೊ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಹೆಲ್ಪ್ ಆಗಲಿ ಅಂತ ಸೊ ನಾನು ಎವ್ರಿ ಲೆಸನನ್ನು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಎವ್ರಿ ಲೆಸನ್ಸಿಂದನೂ ಕೂಡ ಯಾವುದೆಲ್ಲ ಕ್ವೆಶನ್ಸನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಟೆಕ್ಸ್ಟ್ ಬುಕ್ನ ಓದಿದಾಗ ಅಂತ ಸೊ ಪ್ರತಿ ಲೆಸನಿಂದ 35+ ಕ್ವೆಶನ್ಸನ್ನು ನಾನು ಫ್ರೇಮ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಿರುವಂಥ ಒಂದು ಲೆಸನ್ ಪಲ್ಯೂಷನ್ ಆಫ್ ಏರ್ ಆ್ಯಂಡ್ ವಾಟರ್. ಸೊ ಈ ಲೆಸನಿಂದ ಯಾವುದೆಲ್ಲ ಕ್ವೆಶನ್ಸನ್ನು ಎಕ್ಸಾಮಲ್ಲಿ ಕೇಳ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಸೊ ನೀವೇನಾದರೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡ್ತಾ ಬನ್ನಿ. ಸೊ ಫಸ್ಟ್ ಕ್ವೆಶನ್ ಈಸ್ ಮೆನ್ಷನ್ ದ ಪರ್ಸೆಂಟೇಜ್ ಆಫ್ ವಾಲ್ಯೂಮ್ ಆಫ್ ದ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ಏರ್ ಅಂತ ಕೇಳ್ತಾ ಇದ್ದೀನಿ. ಸೊ ನೈಟ್ರೋಜನ್ ನೋಡೋದಾದರೆ 78% ಇದೆ ಅಟ್ಮಾಸ್ಫಿಯರ್ನಲ್ಲಿ, ಆಕ್ಸಿಜನ್ 21% ಇದೆ. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಏರ್ ಪಲ್ಯೂಷನ್ ಅಂತ ಕೇಳಿದ್ದೀನಿ. ಸೊ ಏರ್ ಪಲ್ಯೂಷನ್ ಅಂದರೆ ಏನು? ಇಟ್ ಈಸ್ ಅ ಕಂಡೀಷನ್ ಆಫ್ ಏರ್ ವೇರ್ ಏರ್ ಈಸ್ ಕಂಟಾಮಿನೇಟೆಡ್ ವಿತ್ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಏರ್ ಏನಾಗಿದೆ? ಕಂಟಾಮಿನೇಟ್ ಆಗಿದೆ. ಕಂಟಾಮಿನೇಟ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಬೈ ದ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್. ಸೊ ಇಲ್ಲಿರುವಂಥ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಯಾವುದು? ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಹೌ ದ ಏರ್ ಈಸ್ ಗೆಟಿಂಗ್ ಪಲ್ಯೂಟೆಡ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಏರ್ ಪಲ್ಯೂಟೆಂಟ್ಸ್? ಮೆನ್ಷನ್ ಸಮ್ ಆಫ್ ದ ನ್ಯಾಚುರಲ್ ಆ್ಯಂಡ್ ದ ಆರ್ಟಿಫಿಷಿಯಲ್ ಪಲ್ಯೂಟೆಂಟ್ಸ್ ಅಂತ ನೆಕ್ಸ್ಟ್ ಕ್ವೆಶನ್ ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಸೊ ಏರನ್ನು ಪಲ್ಯೂಟ್ ಮಾಡುವಂಥ ಸಬ್ಸ್ಟೆನ್ಸಸ್ಸೇ ಏರ್ ಪಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ದ ಸಬ್ಸ್ಟೆನ್ಸಸ್ ವಿಚ್ ಕಾಸ್ ಏರ್ ಪಲ್ಯೂಷನ್ ಆರ್ ಕಾಲ್ಡ್ ದ ಪಲ್ಯೂಟೆಂಟ್ಸ್. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಪಲ್ಯೂಟೆಂಟ್ಸ್? ದ ಟೈಪ್ಸ್ ಆಫ್ ಪಲ್ಯೂಟೆಂಟ್ಸ್ ಆರ್ ನ್ಯಾಚುರಲ್ ಪಲ್ಯೂಟೆಂಟ್ಸ್ ಆ್ಯಂಡ್ ಆಲ್ಸೋ ದ ಆರ್ಟಿಫಿಷಿಯಲ್ ಪಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ಪಲ್ಯೂಟೆಂಟ್ಸ್ ಯಾವುದು ಅಂದರೆ ಫಾರೆಸ್ಟ್ ಫೈರ್, ವಾಲ್ಕೆನಿಕ್ ಇರಪ್ಷನ್ಸ್. ಸೊ ನೇಚರ್ ಏನು ಮಾಡ್ತಾ ಇದೆ? ಫೈರ್ನ ಕ್ಯಾಚ್ ಮಾಡೋದ್ರಿಂದ, ಫಾರೆಸ್ಟಲ್ಲಿ ಫೈರ್ ಕ್ಯಾಚ್ ಆಗೋದ್ರಿಂದ ಏನಾಗ್ತಾ ಇದೆ? ಸೊ ಇಲ್ಲೂ ಕೂಡ ಸ್ಮೋಕ್ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ಅ ಪಲ್ಯೂಟೆಂಟ್ ವಿಚ್ ಈಸ್ ರಿಲೀಸ್ ಫ್ರಮ್ ದ ನೇಚರ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ನ್ಯಾಚುರಲ್ ಪಲ್ಯೂಟೆಂಟ್. ಸೊ ವಾಲ್ಕೆನಿಕ್ ಇರಪ್ಷನ್ಸ್ ಇಂದ ಕೂಡ ರಿಲೀಸ್ ಆಗುವಂಥ ಪಲ್ಯೂಟೆಂಟ್ ಪಾರ್ಟಿಕಲ್ಸ್ ಕೂಡ ಏನು ಮಾಡ್ತಾ ಇದೆ? ಇಟ್ ಈಸ್ ಪಲ್ಯೂಟಿಂಗ್ ದ ಏರ್. ಓಕೆ, ಸೊ ಹೆನ್ಸ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ನ್ಯಾಚುರಲ್ ಪಲ್ಯೂಟೆಂಟ್. ಸೊ ಆರ್ಟಿಫಿಷಿಯಲ್ ಪಲ್ಯೂಟೆಂಟ್ ಅಂತ ನೋಡ್ತಾ ಬಂದರೆ ಸ್ಮೋಕ್ which is released from the vehicles and also the automobiles, exhaust of burning of firewood and dung cakes. ಸೊ ಇದೆಲ್ಲ ಕೂಡ ಮ್ಯಾನ್ ಮೇಡ್ ಆಕ್ಟಿವಿಟೀಸಿಂದ ಆಗುವಂಥ, ಅಂದರೆ ಹ್ಯೂಮನ್ ಆಕ್ಟಿವಿಟೀಸಿಂದ ಆಗುವಂಥ ಈ ಒಂದು ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಿಂದ ರಿಲೀಸ್ ಆಗುವಂಥ ಪಲ್ಯೂಟೆಂಟ್ಸ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಪಲ್ಯೂಟೆಂಟ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಗೋ ಫಾರ್ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ ನೋಡಿ, ಮೆನ್ಷನ್ ದ ಗ್ಯಾಸಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ನಾನು ಫೋರ್ತ್ ಕ್ವೆಶನನ್ನು ಫ್ರೇಮ್ ಮಾಡಿದ್ದೀನಿ. ಸೊ ದ ಗ್ಯಾಸಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಹೌಸ್ ಎಫೆಕ್ಟ್ ಆರ್ ಮೀಥೇನ್, nitrous oxide. These are the important gases which is responsible for the greenhouse effect ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ನಾವು ಗೋ ಫಾರ್ ದ ಫಿಫ್ತ್ ಕ್ವೆಶನ್. ಸೊ ನಾನು ಏನು ಈ ಒಂದು ಇದರಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಕ್ವೆಶನ್ ಆನ್ಸರ್ಸ್, ಟೆಕ್ಸ್ಟ್ ಬುಕ್ನ ಡಿಟೇಲ್ಡ್ ಆಗಿ ಓದಿ ನಾನು ಎವ್ರಿ ಲೈನಿಂದ ನಿಮಗೆ ಯಾವುದೆಲ್ಲ ಕ್ವೆಶನ್ಸ್ ಬರ್ಬೋದು ಅಂತ ಅನಲೈಸ್ ಮಾಡಿರುವಂಥದ್ದು. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಆಫ್ ದ ವೆಹಿಕಲ್ಸ್ ರಿಲೀಸಸ್ ಕಾರ್ಬನ್ ಮೊನಾಕ್ಸೈಡ್. ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಕಂಡೀಷನ್ ಅಂತ ಕೇಳ್ತಾ ಇದ್ದೀನಿ. ಸೊ ಏನಕ್ಕೋಸ್ಕರ? ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್, ಅಂದರೆ ಫ್ಯೂಯಲ್ ಯಾವಾಗ ಕಂಪ್ಲೀಟ್ ಆಗಿ ಬರ್ನ್ ಆಗಲ್ಲ. ಸೊ ವಿ ಕ್ಯಾನ್ ಸೇ ಇನ್ಕಂಪ್ಲೀಟ್ ಕಂಬಷನ್ ಆರ್ ಇನ್ಕಂಪ್ಲೀಟ್ ಬರ್ನಿಂಗ್ ಅಂತ ಹೇಳ್ಬೋದು. ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್ ಆರ್ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಸಚ್ ಆಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಏನಾಗುತ್ತೆ? ವೆಹಿಕಲ್ಸ್ ರಿಲೀಸಸ್ ಕಾರ್ಬನ್ ಮೊನಾಕ್ಸೈಡ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೇಮ್ ದ ಗ್ಯಾಸ್ ವಿಚ್ ರೆಡ್ಯೂಸಸ್ ದ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದ ಬ್ಲಡ್. ಸೊ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡುತ್ತೆ? ಇಟ್ ರೆಡ್ಯೂಸಸ್ ದ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಇನ್ ಅವರ್ ಬ್ಲಡ್. ನಾವು ಯಾವಾಗ ಕಾರ್ಬನ್ ಮೊನಾಕ್ಸೈಡನ್ನು ಇನ್ಹೇಲ್ ಮಾಡ್ತೀವಿ ಸೊ ಆಗ ನಮಗೆ ಈ ಪ್ರಾಬ್ಲಮ್ ಕಾಸ್ ಆಗುತ್ತೆ. ಹೌ ಈ ಸ್ಮೋಕ್ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದೀನಿ. ಸಿ ಸ್ಮೋಕ್ ವಿಚ್ ಕಂಟೈನ್ ದ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ವೆನ್ ಕಂಬೈನ್ಡ್ ವಿತ್ ದ ಅದರ್ ಪಲ್ಯೂಟೆಂಟ್ಸ್ ಆಫ್ ಏರ್ ಆ್ಯಂಡ್ ಆಲ್ಸೋ ದ ಫಾಗ್ ಇಟ್ ಫಾರ್ಮ್ಸ್ ದ ಸ್ಮಾಗ್. ಸ್ಮಾಗ್ ಹೇಗೆ ಫಾರ್ಮ್ ಆಗುತ್ತೆ? ಸ್ಮೋಕ್ ಏನಾಗುತ್ತೆ? ಸ್ಮೋಕಲ್ಲಿರುವಂಥ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಯಾವಾಗ ವೆನ್ ಇಟ್ ಕಂಬೈನ್ ವಿತ್ ದ ಪಲ್ಯೂಟೆಂಟ್ಸ್ ಆಫ್ ಏರ್ ಆ್ಯಂಡ್ ಆಲ್ಸೋ ಫಾಗ್ ಏನಾಗುತ್ತೆ? ಸ್ಮಾಗ್ ಫಾರ್ಮ್ ಆಗುತ್ತೆ. ಸಿಂಪಲ್ ಆಗಿ ನಾವು ಹೇಳೋದಂದರೆ ಸ್ಮೋಕ್ ಪ್ಲಸ್ ಫಾಗ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ಸ್ಮಾಗ್ ಇನ್ಹಲೇಷನ್ ಅಂತ ನಾನು ಇಲ್ಲಿ ಕೇಳಿದ್ದೀನಿ.
ಸೊ ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವ ಡಿಸೀಸ್ ಕಾಸ್ ಆಗುತ್ತೆ ಬಿಕಾಸ್ ನೀವು ಯಾವಾಗ ನೀವು ಸ್ಮಾಗನ್ನು ಇನ್ಹೇಲ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸೊ ಆಸ್ತಮಾ ವೀಸಿಂಗ್, ಆಸ್ತಮಾ ಡಿಸೆಂಟ್ರಿ, ಆಸ್ತಮಾ ಡಯೇರಿಯಾ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ದ ಆಸ್ತಮಾ ಆ್ಯಂಡ್ ವೀಸಿಂಗ್. ಆಸ್ತಮಾ ಆ್ಯಂಡ್ ವೀಸಿಂಗ್ ಕಾಸ್ ಆಗುತ್ತೆ ಯಾವಾಗ ನೀವು ಸ್ಮಾಗನ್ನು ಇನ್ಹೇಲ್ ಮಾಡ್ತೀರಾ. ಓಕೆ, ಸೊ ಲೆಟ್ಸ್ ನಾವು ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ನೋಡಿ ನೆಕ್ಸ್ಟ್ ಕ್ವೆಶನ್ ಬಂದು ದ ಕ್ವೆಶನ್ ನಂಬರ್ 9. ಸಿ ಪೆಟ್ರೋಲಿಯಂ ರಿಫೈನರೀಸ್ that are found in the different parts of the country are constructed far from the residential areas. Mention the reasons for this. So petroleum refineries na ಏನು ಮಾಡ್ತಾರೆ, they have constructed away from the residential areas, ಅಂದರೆ ಹೌಸಸ್ ಇರುವಂಥ ಜಾಗದಿಂದ ದೂರ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ರೀಸನ್ ಏನು ಅಂತ ಕೇಳ್ತಾ ಇದ್ದೀನಿ. ಇಟ್ ಈಸ್ ಬಿಕಾಸ್ ದೇ ರಿಲೀಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ಪೆಟ್ರೋಲಿಯಂ ರಿಫೈನರೀಸ್ ಏನು ಮಾಡುತ್ತೆ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡನ್ನು ರಿಲೀಸ್ ಮಾಡೋದ್ರಿಂದ ಸೊ ಏನಾಗುತ್ತೆ, ಸೊ ಅದು ನಮ್ಮ ರೆಸ್ಪಿರೇಟರಿ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಅಕ್ಕರ್ ಮಾಡುತ್ತೆ. ಸೊ ಏನು ಮಾಡುತ್ತೆ, ಸಲ್ಫರ್ ಡೈಆಕ್ಸೈಡ್ ವಿಚ್ ಇಸ್ ರಿಲೀಸ್ ಡ್ಯೂರಿಂಗ್ ದ ಕಂಬರ್ಷನ್ ಆಫ್ ಫ್ಯೂಯಲ್ಸ್ ಕಾಸಸ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಸಮ್ಟೈಮ್ಸ್ ಇಟ್ ಆಲ್ಸೋ ಕಾಸಸ್ ಪರ್ಮನೆಂಟ್ ಡ್ಯಾಮೇಜ್ ಟು ದ ಲಂಗ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ರೀಸನ್ ಪೆಟ್ರೋಲಿಯಂ ರಿಫೈನರೀಸ್ ಆರ್ ಕನ್ಸ್ಟ್ರಕ್ಟೆಡ್ ಫಾರ್ ಅವೇ ಫ್ರಮ್ ದ ರೆಸಿಡೆನ್ಷಿಯಲ್ ಏರಿಯಾಸ್. ಸೊ ರೀಸನ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, 10th ಕ್ವೆಶನ್. Government has suggested to manufacture CFC free refrigerators and also air conditioners. AC ಅಂದರೆ ಏರ್ ಕಂಡಿಷನರ್ಸ್. ಯಾಕೆ ಅಂತ ಕೇಳ್ತಾ ಇದ್ದೀನಿ. ಇಟ್ ಈಸ್ ಬಿಕಾಸ್ CFC ಹ್ಯಾಸ್ ದ ಎಬಿಲಿಟಿ ಟು ಡ್ಯಾಮೇಜ್ ದ ಓಝೋನ್ ಲೇಯರ್. CFC ಏನು ಮಾಡುತ್ತೆ, ಓಝೋನ್ ಲೇಯರ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಅದರಿಂದ ಗವರ್ನಮೆಂಟ್ ಹ್ಯಾಸ್ ಸಜೆಸ್ಟೆಡ್ ಟು ಮ್ಯಾನುಫ್ಯಾಕ್ಚರ್ ದ CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಫ್ರೀ ರೆಫ್ರಿಜರೇಟರ್ಸ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಓಝೋನ್ ಲೇಯರ್ ಅಂತ ಕೇಳ್ತಾ ಇದ್ದೀನಿ. ಸೊ ಓಝೋನ್ ಲೇಯರ್ ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ಹಾರ್ಮ್ಫುಲ್ UV ರೇಸ್ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ರಿಲೀಸ್ಡ್ ಬೈ ದ ಸನ್. ಸನ್ನಿಂದ ರಿಲೀಸ್ ಆಗುವಂಥ ಹಾರ್ಮ್ಫುಲ್ UV ರೇಸನ್ನು ಏನು ಮಾಡುತ್ತೆ, ಇದು ಭೂಮಿಗೆ ರೀಚ್ ಆಗದೇ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೇಮ್ ದ ಕಾಂಪೊನೆಂಟ್ ಆಫ್ ಏರ್ ದಟ್ ಟ್ರ್ಯಾಪ್ಸ್ ದ ಹೀಟ್ ಇನ್ ಅಟ್ಮಾಸ್ಫಿಯರ್ ಆ್ಯಂಡ್ ಡಸ್ ನಾಟ್ ಅಲೌ ಇಟ್ ಟು ಎಸ್ಕೇಪ್. ಸೊ ಯಾವ ಒಂದು ಗ್ಯಾಸ್ ಏನು ಮಾಡುತ್ತೆ, ಅಟ್ಮಾಸ್ಫಿಯರ್ನಲ್ಲಿ ಹೀಟನ್ನು ತುಂಬ ಜಾಸ್ತಿ ಟ್ರ್ಯಾಪ್ ಮಾಡುತ್ತೆ ಅಂದರೆ ಅಬ್ಸಾರ್ಬ್ ಮಾಡುತ್ತೆ ಆ್ಯಂಡ್ ಎಸ್ಕೇಪ್ ಆಗೋಕ್ಕೆ ಬಿಡೋಲ್ಲ ಅಂತ ಕೇಳ್ತಾ ಇದ್ದೀನಿ. ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಲೆಟ್ಸ್ ನಾವು ಗೋ ಫಾರ್ ದ 13th ಕ್ವೆಶನ್. ದ 13th ಕ್ವೆಶನ್ ಈಸ್, ನೋಡಿ ಇದೊಂದು ಸ್ಕಿಲ್ ಬೇಸ್ಡ್ ಕ್ವೆಶನ್ ಥರ ನಾನು ಮಾಡಿದ್ದೀನಿ. ತಾಜ್ ಮಹಲ್ ಬೀಯಿಂಗ್ ಅ ಫೇಮಸ್ ಮಾನ್ಯುಮೆಂಟ್ ಈಸ್ ಫೇಸಿಂಗ್ ಪ್ರಾಬ್ಲಮ್ಸ್ ಡ್ಯೂ ಟು ಏರ್ ಪಲ್ಯೂಷನ್, ಜಸ್ಟಿಫೈ ಅಂತ ಕೇಳ್ತಾ ಇದ್ದೀನಿ. ಸೊ ತಾಜ್ ಮಹಲ್ ಒಂದು ಫೇಮಸ್ ಮಾನ್ಯುಮೆಂಟ್ ಆಗಿದ್ದು ಕೂಡ ಇದು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೆ ಬಿಕಾಸ್ ಆಫ್ ಏರ್ ಪಲ್ಯೂಷನ್. ಯಾಕೆ? ಬಿಕಾಸ್ ಪಲ್ಯೂಟೆಂಟ್ಸ್ ಪ್ರೆಸೆಂಟ್ ಇನ್ ದ ಏರ್ ಸಚ್ ಆಸ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ದ ಮಾರ್ಬಲ್. ಸೊ ತಾಜ್ ಮಹಲ್ ಈಸ್ ಮೇಡ್ ಅಪ್ ಆಫ್ ಮಾರ್ಬಲ್. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಮಾರ್ಬಲ್? ದ ಫಾರ್ಮುಲಾ ಆಫ್ ಮಾರ್ಬಲ್ ಕೂಡ ತಿಳ್ಕೊಳ್ಳಿ. ಇಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3 ಅಂತ ಹೇಳ್ತೀವಿ. ಓಕೆ, ಸಿ ಸಮ್ ಆಫ್ ದ ಇಂಡಸ್ಟ್ರೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆಗ್ರಾ ಲೈಕ್ ರಬ್ಬರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರೀಸ್, ಆಯಿಲ್ ರಿಫೈನರೀಸ್, ಇದೆಲ್ಲ ಏನು ಮಾಡುತ್ತೆ, ದೇ ರಿಲೀಸ್ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಸೊ these gases, when they react with the water vapor present in the air, it forms the sulfurous acid and nitrous acid. ನೈಟ್ರೋಜನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ವಾಟರ್ ವೇಪರ್ ಜೊತೆ ಕಂಬೈನ್ ಆಗಿ ನೈಟ್ರಸ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತಿದೆ. ಸಲ್ಫರ್ ಡೈಆಕ್ಸೈಡು ಸಲ್ಫ್ಯೂರಸ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಯಾವಾಗ ಇದು ವೆನ್ ಇಟ್ ರೀಚಸ್ ದ ಮಾನ್ಯುಮೆಂಟ್ ಇನ್ ದ ಫಾರ್ಮ್ ಆಫ್ ಆ್ಯಸಿಡ್ ರೈನ್, ಆಗ ಏನಾಗುತ್ತೆ, ದಿಸ್ ಮಾನ್ಯುಮೆಂಟ್ ಈಸ್ ಗೆಟಿಂಗ್ ಡ್ಯಾಮೇಜ್ ಆರ್ ಇಟ್ ಈಸ್ ಲೂಸಿಂಗ್ ಇಟ್ಸ್ ನೇಚರ್. ಓಕೆ, ಸೊ ವೆನ್ ಆ್ಯಸಿಡ್ ರೀಚಸ್ ದ ಮಾನ್ಯುಮೆಂಟ್ ವಾಟ್ ಹ್ಯಾಪನ್, ಇಟ್ ಲೂಸಸ್ ಇಟ್ಸ್ ನೇಚರ್ ಆರ್ ಡ್ಯಾಮೇಜಸ್ ದ ಮಾರ್ಬಲ್ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಮೆನ್ಷನ್ ಸಮ್ ಆಫ್ ದ ಮೆಷರ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಪ್ರೊಟೆಕ್ಟ್ ದ ತಾಜ್ ಮಹಲ್. ಸೊ ಗೌರ್ಮೆಂಟಿಂದ ಯಾವ್ಯಾವ ಮೆಷರ್ಸ್ ತಗೊಂಡಿದ್ದಾರೆ? ಸಿ ಗೌರ್ನಮೆಂಟ್ ಹ್ಯಾಸ್ ಆರ್ಡರ್ಡ್ ಇಂಡಸ್ಟ್ರೀಸ್ ಟು ಸ್ವಿಚ್ ಟು ಕ್ಲೀನ್ ಫ್ಯೂಯಲ್ಸ್ ಲೈಕ್ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಫಾಸಿಲ್ ಫ್ಯೂಯಲ್ಸ್ CNG ಆ್ಯಂಡ್ LPGನ ಯೂಸ್ ಮಾಡಿ ಅಂತ ಇಂಡಸ್ಟ್ರೀಸ್ಗೆ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಆಟೋಮೊಬೈಲ್ಸ್ ಶುಡ್ ಸ್ವಿಚ್, ಓಕೆ, they should switch over to the unleaded petrol in Taj Mahal areas. ಅಂದರೆ ತಾಜ್ ಮಹಲ್ ಸುತ್ತಮುತ್ತ ಇರುವಂಥ ಏರಿಯಾಸಲ್ಲಿರುವಂಥ ವೆಹಿಕಲ್ಸ್ ಏನು ಮಾಡಬೇಕು, ದೇ ಹ್ಯಾವ್ ಟು ಸ್ವಿಚ್ ಓವರ್ ದ ಅನ್ಲೆಡೆಡ್ ಪೆಟ್ರೋಲ್. ಸೊ ಇಟ್ ವಿಲ್ ಹೆಲ್ಪ್ ದ ತಾಜ್ ಮಹಲ್ ಟು ನಾಟ್ ಟು ಲೂಸ್ ದ ಮಾರ್ಬಲ್ ಕ್ಯಾನ್ಸರ್, ಅಂದರೆ ನಾಟ್ ಟು ಲೂಸ್ ದ ಮಾರ್ಬಲ್ ಟು ಗೆಟ್ ಕ್ಯಾನ್ಸರ್ ಅಂತ ನಾವು ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕೆಂದರೆ
ಮಾರ್ಬಲ್ ಈಸ್ ಅಂಡರ್ ಗೋಯಿಂಗ್ ರಿಯಾಕ್ಷನ್ ವಿತ್ ದ ಆಸಿಡ್ಸ್ ಪ್ರೊಡ್ಯೂಸ್ ಇನ್ ದಟ್ ಏರಿಯಾ. ಸೊ ಅದಕ್ಕೆ ನಾವು ಅದನ್ನ ಮಾರ್ಬಲ್ ಕ್ಯಾನ್ಸರ್ ಅಂತ ಕೂಡ ಹೇಳಿ ಕರಿತೇವೆ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಐ ವಾಂಟೆಡ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಸೊ ಇನ್ನೂ ಒಂದು 15+ ಕ್ವಶನ್ ಆನ್ಸರ್ಸ್ ಇದೆ, ನೆಕ್ಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತೇನೆ. ಸೊ ನಾನು ಪೋಸ್ಟ್ ಮಾಡುವಂಥ ಪ್ರತಿ ವಿಡಿಯೋಸನ್ನು ನೋಡ್ತಾ ಬನ್ನಿ, ಎಲ್ಲ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ನೀವು 40 on 40ನ ಸ್ಕೋರ್ ಮಾಡೋಕ್ಕೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.